हरिः ओम् सहना भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुभ्यो नमः यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये ॐ शान्ति 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 अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां विशुद्ध वेदांत परिभाषा नाम्नी देवभाषायाः कृतिः इदानीं विचार्यते अग्रे तावत् श्री श्री स्वामिचरणानां प्रशस्ति श्लोकमेकं पठित्वा श्लोकमेकं द्विवारं पठित्वा प्रकृतं ग्रन्थं यथा स्वामिपादानुग्रहं ವಿಚಾರಯಾಮಃ. ದಯಮಾಡಿ ಒಂದೇ ಒಂದು ವಿಷಯ, ಎಲ್ಲರೂ ಕೂಡ ತಮ್ಮ ತಮ್ಮ ವಿಡಿಯೋವನ್ನು ಆಫ್ ಮಾಡಿಕೊಡ್ಬಿಡಿ. ವಿಡಿಯೋವನ್ನು ಆಫ್ ಮಾಡ್ಕೊಡ್ಬೇಕಾಗಿ ಸವಿನಯ ಪ್ರಾರ್ಥನೆ. ಓಂ ಕಷಾಯ ರಹಿತಂ ಕಾಷಾಯ ವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ
ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ನಿನ್ನೆಯ ದಿವಸ ನಾವು ವೇದಾಂತ ಪರಿಭಾಷಾ ಎಂಬತಕ್ಕಂಥ ಪದದ ಅರ್ಥವನ್ನ ವಿಚಾರ ಮಾಡಿದ್ದೇವೆ. ಮತ್ತೆ ಸ್ವಾಮಿಪಾದರವರು ಈ ವಿಶುದ್ಧ ಎಂಬತಕ್ಕಂಥ ಪದವನ್ನ ವೇದಾಂತ ಪರಿಭಾಷೆಗೆ ಈ ಒಂದು ಗುಣವಾಗಿ ಯಾತಕ್ಕೆ ಸೇರಿಸಿದ್ರು? ವೇದಾಂತ ಪರಿಭಾಷಾ ಅಂತಂದ್ರೆ ಸರಿ, ಅದು ವೇದಾಂತ ಪರಿಭಾಷಾ ನಾನು ಚಿಂತನೆ ಮಾಡಿದ್ವಲ್ಲ, ಅದಕ್ಕೆ ವಿಶುದ್ಧ ಏನು ಬಂತು? ಇದು ವಿಶುದ್ಧ ವೇದಾಂತ ಅಂತಕ್ಕಂಥ ವಿಶುದ್ಧ ಎಂಬತಕ್ಕಂಥ ವಿಶೇಷಣವನ್ನು ಸೇರಿಸಬೇಕಾದ ಅವಶ್ಯಕತೆ ಏನಿತ್ತು ಅಂತಂದರೆ, ಒಂದು ಉದಾಹರಣೆ ನೋಡೋಣ. ಈಗಿನ ಕಾಲದ ಉದಾಹರಣೆ, ಪ್ರತಿಯೊಂದು ಕಡೆ ಏನು ಮಾಡಿರ್ತಾರೆ, ಬೋರ್ಡ್ ಹಾಕಿರ್ತಾರೆ. ಏನು, ಇಲ್ಲಿ ಶುದ್ಧವಾದ ಬೆಣ್ಣೆ ದೊರೆಯುತ್ತದೆ ಅಂತ ಹಾಕಿರ್ತಾರೆ. ಏನಪ್ಪ, ಹಾಗಾದರೆ ಬೆಣ್ಣೆಯಲ್ಲಿ ಶುದ್ಧ ಅಶುದ್ಧ ಎಂಬುದಾಗಿ ಎರಡಿದೆಯಾ? ಅಶುದ್ಧವಾದ ಬೆಣ್ಣೆ ಅಂತ ಇದೆಯಾ? ಅಶುದ್ಧವಾದ ಬೆಣ್ಣೆ ಅಂತ ಇದ್ದರೆ ಅದನ್ನು ಬೆಣ್ಣೆ ಅಂತ ಕರೆಯೋದಕ್ಕಾಗೋದಿಲ್ಲ, ಹೌದು ತಾನೆ? ಅದನ್ನು ಹೇಗೆ ಬೆಣ್ಣೆ ಅಂತ ಕರಿತೀರಿ? ಆದ್ದರಿಂದ ಬೆಣ್ಣೆ ಅಂದರೆ ಶುದ್ಧವಾದ ಬೆಣ್ಣೆ ಅಂತಲೇ ಅರ್ಥ. ಹಾಗೆ ವೇದಾಂತ ಪರಿಭಾಷಾ ಅಂತಂದರೆ ವಿಶುದ್ಧ ವೇದಾಂತ ಪರಿಭಾಷಾ ಅಂತಲೇ ಅರ್ಥ. ಮತ್ತೆ ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಹೇಳುವುದಕ್ಕೆ ಇನ್ನೊಂದು ಪರಿಭಾಷೆ ವೇದಾಂತ ಪರಿಭಾಷೆ, ಅಶುದ್ಧ ವೇದಾಂತ ಪರಿಭಾಷಾ ಅಂತ ಏನಾದ್ರು ಇದೆಯಾ? ಇದ್ದರೆ ಅದು ವೇದಾಂತ ಪರಿಭಾಷಾ ಅನ್ನಿಸ್ಕೊಳ್ಳುತ್ತಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. ಯಾಕೆ ವಿಶುದ್ಧ ಅಂತ ಹಾಕಿದ್ದಾರೆ? ವಿಶುದ್ಧ ವೇದಾಂತ ಪರಿಭಾಷಾ ಅಂತಂದರೆ ಈ ನೆನ್ನೆ ನಾವು ನೋಡಿದ್ವಿ ಇದನ್ನ. ಪರಿಭಾಷಾ ಅಂತಕ್ಕಂಥ ಪದ ಇದೆಯಲ್ಲ, ಈ ಪರಿಭಾಷಾ ಅಂತಕ್ಕಂಥ ಪದ ಇದು ಪಾರಿಭಾಷಿಕ ಒಂದು ಪದ. ಇದು ಆ ಒಂದು ಶಾಸ್ತ್ರಕ್ಕೆ ಮಾತ್ರ ಸೀಮಿತವಾದ ಪದಗಳು. ಹಾಗಾಗಿ ಒಂದು ಶಾಸ್ತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಪದ ಇರುತ್ತೆ, ಅದಕ್ಕೆ ಆ ಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡಬೇಕು. ಅದೇ ಪದ ಬೇರೆ ಶಾಸ್ತ್ರದಲ್ಲಿ ಪ್ರಯುಕ್ತವಾದಾಗ ಅದಕ್ಕೇನು ಮಾಡಬೇಕು? ಆ ಒಂದು ಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾದ ಅರ್ಥವನ್ನು ಅಲ್ಲಿ ಮಾಡಬೇಕು. ಹಾಗಾಗಿ ಎರಡೂ ಏನಾಗಿದೆ? ಎರಡೂ ಕೂಡ ಆಯಾಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎರಡೂ ಕೂಡ ವಿಶುದ್ಧವೇ ಆಗಿದೆ. ಎರಡೂ ಕೂಡ ಶುದ್ಧ ಅಂತಲ್ಲ, ವಿಶುದ್ಧವೇ. ಆದರೆ ಏನು ವಿಶುದ್ಧ ಅಂತಕ್ಕಂಥ ಪದಕ್ಕೆ ಅರ್ಥ ಏನು? ಅದನ್ನು ಯಾತಕ್ಕೆ ಸ್ವಾಮಿಗಳು ಇಲ್ಲಿ ಸೇರಿಸಿದ್ದಾರೆ? ಏನಾದರೂ ಸ್ವಲ್ಪ ವ್ಯತ್ಯಾಸ ಇದೆಯೇ? ಅಶುದ್ಧ ವೇದಾಂತ ಅಂತ ಇಲ್ಲವಲ್ಲ, ಇದನ್ನು ಸೇರಿಸಬೇಕಾದ ಅಗತ್ಯ ಏನಿತ್ತು? ನೋಡಿ, ಇದನ್ನು ಒಂದು ವೇಳೆ ಸೇರಿಸಿಬಿಟ್ಟರೆ ಏನಾಗುತ್ತೆ? ಬೇರೆಯ ವೇದಾಂತ ಪರಿಭಾಷಾ ಎನ್ನುವ ಗ್ರಂಥ ಕರ್ತೃಗಳಿಗೆ ನಾವು ಅವ್ರನ್ನ ತಿರಸ್ಕಾರ ಮಾಡಿದಂತಾಗೋದಿಲ್ವಾ? ಯಾಕೆ? ಬೇರೆ ಪರಿಭಾಷಾ ಇದೆ. ಇಲ್ಲ ಕಣ್ರಿ, ಅವರದ್ದು ಪರಿಭಾಷೆ ನಮ್ಮದು ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಹೇಳಿದ್ರೆ ಅವರದ್ದು ಅಶುದ್ಧ ಅಂತೇನು? ಅಲ್ಲಿಗೆ ಸ್ವಾಮಿಗಳಿಗೆ ಅವರನ್ನು ತಿರಸ್ಕಾರ ಮಾಡಬೇಕು ಅಂತ ಉದ್ದೇಶವೇನು? ಇದು ಬಹಳ ಸೂಕ್ಷ್ಮವಾದ ವಿಷಯ. ಎಂದಿಗೂ ಕೂಡ ಸ್ವಾಮಿಪಾದರಿಗೆ ಆ ಒಂದು ಅಭಿಪ್ರಾಯವಾಗಲಿ ಮನೋಧರ್ಮವಾಗಲಿ ಇರಲಿಲ್ಲ. ಇದನ್ನು ನಾವು ಧೈರ್ಯವಾಗಿ ಪ್ರತಿಬಿಂಬಿಸಿ ಹೇಳಬೇಕು. ಮತ್ತೆ ಯಾತಕ್ಕೆ ವಿಶುದ್ಧ ಅಂತ ಬರೆದರು ಅಂದರೆ
ಅದನ್ನ ಇವತ್ತು ನಾವು ವಿಚಾರ ಮಾಡೋಣ. ಯಾವುದು ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಸ್ವಾಮಿಗಳು ಬರೆಸಿರತಕ್ಕಂಥದ್ದಕ್ಕೆ ಅದರ ಒಂದು ಆ ವಿಶುದ್ಧನ ಅವಶ್ಯಕತೆ ಏನು, ಇವೆಲ್ಲ ಇವತ್ತು ನೋಡೋಣ. ನೋಡಿ, ಈ ವೇದಾಂತ ಪರಿಭಾಷಾ ಎಂಬತಕ್ಕಂತಹ ಹೆಸರಿನ ಗ್ರಂಥ ಮತ್ತೊಂದು ಪ್ರಸಿದ್ಧವಾಗಿದೆ. ಅದು ಯಾವುದು? ಅದು ಇವತ್ತಿನ ದಿವಸ ಎಲ್ಲರಿಂದಲೂ ಕೂಡ ಮಠಮಾನ್ಯ, ಎಲ್ಲ ಯೂನಿವರ್ಸಿಟಿಗಳು ಎಲ್ಲದರಿಂದ ಆದೃತವಾಗಿರತಕ್ಕಂತಹ ಒಂದು ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡುವುದಕ್ಕೆ ಪೂರಕವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗಿರತಕ್ಕಂಥ ಗ್ರಂಥ ಅದು ವೇದಾಂತ ಪರಿಭಾಷಾ ಅಂತಕ್ಕಂಥದ್ದು. ಸ್ವಲ್ಪ ಆ ಒಂದು ಪರಿಭಾಷೆ ಇದೆಯಲ್ಲ, ಆ ಗ್ರಂಥ ಅದನ್ನು ಒಂದು 4 ಲೈನು ಸಂಸ್ಕೃತ ಭಾಷೆಯಲ್ಲಿ ಹೇಳಿಬಿಡ್ತಾರೆ ನೋಡಿ. ವೇದಾಂತ ಪರಿಭಾಷಾ ಅಯಂ ಗ್ರಂಥ ಧರ್ಮರಾಜಾಧ್ವರೀಂದ್ರ ಕರ್ತೃಕತ್ವೇನ ಪ್ರಸಿದ್ಧ. ಅಯಂ ಗ್ರಂಥ ಧರ್ಮರಾಜಾಧ್ವರೀಂದ್ರ ಕರ್ತೃಕತ್ವೇನ ಪ್ರಸಿದ್ಧ. ವೇದಾಂತ ಕ್ಷೇತ್ರೇ ಬಹುಧಾ ಸರ್ವೈಃ ಜಿಜ್ಞಾಸುಭಿಃ ಪಠಿತವ್ಯತ್ವೇನ ಆದೃತೋಯಂ ಗ್ರಂಥಃ. ವೇದಾಂತ ಕ್ಷೇತ್ರೇ ಬಹುಧಾ ಆದೃತೋಯಂ ಗ್ರಂಥಃ ಕಥಂ ಪಠಿತವ್ಯತ್ವೇನ. ಅಸ್ಮಿನ್ ಗ್ರಂಥೆ ಕಃ ನಿರ್ಣಯಃ ಕಃ ವಿಷಯಃ ಇತ್ಯುಕ್ತೆ ವೇದಾಂತಶಾಸ್ತ್ರೇ ಬ್ರಹ್ಮತತ್ವನಿರ್ಣಯಾರ್ಥಂ ಸ್ವೀಕೃತಾನಿ ಷಟ್ ಪ್ರಮಾಣಾನಿ ವಿದ್ಯಂತೆ. ಷಟ್ ಪ್ರಮಾಣಾನಿ ಸ್ವೀಕೃತಾನಿ ಕುತ್ರ? ವೇದಾಂತಶಾಸ್ತ್ರೇ. ಕಸ್ಮಾದ್ದೇತೋಃ? ಬ್ರಹ್ಮತತ್ವನಿರ್ಣಯಾರ್ಥಂ ಷಟ್ ಪ್ರಮಾಣಾನಿ ಸ್ವೀಕ್ರಿಯಂತೆ ವೇದಾಂತಶಾಸ್ತ್ರೇ. ಕಾನಿ ತಾನಿ ಪ್ರಮಾಣಾನಿ ಇತ್ಯುಕ್ತೆ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧ್ಯಾಖ್ಯಾನಿ ಏತಾನಿ ಷಟ್ ಪ್ರಮಾಣಾನಿ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧ್ಯಾಖ್ಯಾನಿ ಏತಾನಿ ಪ್ರಮಾಣಾನಿ ಅಸ್ಮಿನ್ ಗ್ರಂಥೆ. ಅಸ್ಮಿನ್ ಗ್ರಂಥೆ ಇತ್ಯುಕ್ತೆ ಧರ್ಮರಾಜಾಧ್ವರೀಂದ್ರ ಕರ್ತೃಕತ್ವೇನ ಪ್ರಸಿದ್ಧೆ ಅಸ್ಮಿನ್ ಗ್ರಂಥೆ ಇತ್ಯರ್ಥ. ಅಸ್ಮಿನ್ ಗ್ರಂಥೆ ವಿಚಾರ್ಯಂತೆ. ಏತಾನಿ ಪ್ರಮಾಣಾನಿ ವಿಚಾರ್ಯಂತೆ. ಪ್ರಮಾಣಾನಿ ವಿಚಾರ್ಯಂತೆ ಇತಿ ಸಮ್ಯಗೇವ, ಪರಂತು ಕಥಂ ವಿಚಾರ್ಯಂತೆ ಇತ್ಯುಕ್ತೆ ಅಸ್ಮಿನ್ ಗ್ರಂಥೆ ತಾನಿ ಪ್ರಮಾಣಾನಿ ಸಂಕ್ಷೇಪತಃ ಉಕ್ತಾನಿ. ತಸ್ಮಿನ್ ಗ್ರಂಥೆ ತತ್ಸಂಪ್ರದಾಯಾನುಸಾರೇಣ ಇತ್ಯುಕ್ತೆ ತರ್ಕಶಾಸ್ತ್ರ ಸಂಪ್ರದಾಯಾನುಸಾರೇಣ ಯಥಾ ತರ್ಕಶಾಸ್ತ್ರಂ ತಥೈವ ಅಸ್ಮಿನ್ ಗ್ರಂಥೆ ತಾನಿ ಪ್ರಮಾಣಾನಿ ಸ್ವೀಕೃತ್ಯ ವಿಚಾರ್ಯಂತೆ. ಕಥಂ? ತರ್ಕಶಾಸ್ತ್ರ ಸಂಪ್ರದಾಯಂ ಅನುಸೃತ್ಯ ವಿಚಾರಿತಾರೆ ತತ್ರ. ಅಯಂ ವಿಶೇಷ. ಏನಾಯ್ತಿಲ್ಲಿ ನೋಡಿ, ಈ ಧರ್ಮರಾಜಾಧ್ವರೀಂದ್ರ ಪ್ರಸಿದ್ಧವಾದ ಈ ಗ್ರಂಥದಲ್ಲಿ ಅವನು ಬರೆದಿರತಕ್ಕಂಥದ್ದು ಯಾತಕ್ಕೆ? ವೇದಾಂತದಲ್ಲಿ ಹೇಳಿರತಕ್ಕಂಥ ಬ್ರಹ್ಮತತ್ವ ನಿರ್ಣಯವನ್ನು ಮಾಡುವುದಕ್ಕೋಸ್ಕರ ಅವನು ಬರೆದಿರೋದು ಅದೇನೆ. ಪ್ರಮಾಣ ಬೇಕೇ ಬೇಕು. ಯಾಕೆ ಪ್ರಮಾಣ ಅಂದರೆ ಈ ಒಂದು ಇದೆಯಾ, ಶಾಸ್ತ್ರಾದೇವ ಪ್ರಮಾಣಾತ್ ಜಗತ್ತೋ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ ಅಂತಕ್ಕಂಥದ್ದು ವೇದಾಂತ ಶಾಂಕರ ವಾಕ್ಯ.
ಮತ್ತೆ ಈ ಒಂದು ಪ್ರಮಾಣ ಜ್ಞಾನೇನ ಹಿ ಪ್ರಮಾಣೇನ ಆಪ್ತುಮಿಷ್ಟತಮಂ ಬ್ರಹ್ಮ. ಇದು ಯಾರು ಹೇಳಿರ್ತಕ್ಕಂಥದ್ದು? ಶಂಕರ ಭಗವತ್ಪಾದರು. ಜ್ಞಾನೇನ ಹಿ ಪ್ರಮಾಣೇನ ಅಂದರೆ ಪ್ರಮಾಣ ಬಂತು, ಪ್ರಮಾಣ ಬೇಕೇ ಬೇಕು, ಜ್ಞಾನ ಪ್ರಮಾಣ ಅಂತ. ಜ್ಞಾನನ ಹಿ ಪ್ರಮಾಣೇನ ಆಪ್ತುಮಿಷ್ಟತಮಂ ಬ್ರಹ್ಮ. ಅಲ್ಲಿಗೆ ಪ್ರಮಾಣ ಅವಶ್ಯಕ ಅಂತ ಒಪ್ಕೊಂಡಾಗ ಆಯ್ತು. ಇರಲಿ ನೋಡೋಣ. ಈ ಒಂದು ಪ್ರಮಾಣ ಇದೆಯಲ್ಲ, ಇದನ್ನ ಆ ಧರ್ಮರಾಜಾಧ್ವರೀಂದ್ರ ಏನು ಮಾಡಿದ್ದಾನೆ, ಅವನು ತರ್ಕಶಾಸ್ತ್ರದ ಸಂಪ್ರದಾಯಕ್ಕೆ ಅನುಸಾರವಾಗಿ ಅವನು ಅರ್ಥವನ್ನು ಮಾಡಿ ಈ ಒಂದು ಬ್ರಹ್ಮತತ್ವವನ್ನು ನಿರ್ಣಯ ಮಾಡಿದ್ದಾನೆ. ಅಲ್ಲಿ ವೇದಾಂತ ಶಾಸ್ತ್ರ ವಾಕ್ಯಗಳಿಗೆ ಅರ್ಥವನ್ನು ಮಾಡಿದ್ದಾನೆ ಅಲ್ಲಿ. ಈಗ ಆಯಿತು, ಆ ಗ್ರಂಥ ವೇದಾಂತ ಪರಿಭಾಷಾ ಅಂತಾಯಿತು. ಈ ಸ್ವಾಮಿಗಳು ಏನು ಮಾಡಿದ್ರು, ಅದೇ ವೇದಾಂತ ಪರಿಭಾಷಾ ಅಂತಕ್ಕಂಥದ್ದನ್ನು ಅವರು ಬರೆದರು. ಅವರು ಆ ಗ್ರಂಥವನ್ನು ನೋಡಿದರು, ನೋಡಿಬಿಟ್ಟು ಏನು ಮಾಡಿದ್ರು ಗೊತ್ತದೆ, ಇದೇನಿದು ನೋಡಿ, ಒಂದು ಪದ ಇದೆ, ಆ ಪದವನ್ನು ಅದು ಯಾವ ಒಂದು ಸಂಪ್ರದಾಯಕ್ಕೆ ಅನುಸಾರವಾಗಿ ಎಲ್ಲಿ ಬಳಸ್ತೇವೋ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು ತರ್ಕಶಾಸ್ತ್ರಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡಿದ್ದಾರೆ ಇಲ್ಲಿ. ಆದರೆ ಇದು ವೇದಾಂತ ಶಾಸ್ತ್ರ. ಇದು ಇಲ್ಲಿ ಏನು ಮಾಡಬೇಕು, ಅದೇ ಪದಗಳಿಗೆ ಅರ್ಥವನ್ನು ವೇದಾಂತ ಶಾಸ್ತ್ರದ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಏನು ಅರ್ಥ ಆಗುತ್ತೆ? ವಿರುದ್ಧ ಅರ್ಥ ಆಗಿಬಿಡುತ್ತೆ. ಆಯಾಯ ಸಂಪ್ರದಾಯ ಅವರವ್ರು ಏನಿದೆ ಅದಕ್ಕೆ ತಕ್ಕಂತೆ ಮಾಡಬೇಕಷ್ಟೆ. ಒಂದು ಭಾಷೆ, ಒಂದು ಪದ ಇರುತ್ತೆ, ಅಲ್ಲಿ ಅವರು ಏನೋ ಆ ಸಂಪ್ರದಾಯಕ್ಕೆ ತಕ್ಕಂತೆ ಬಳಸಿರ್ತಾರೆ. ಒಬ್ಬ ಬಂದ, ಬ್ರಾಹ್ಮಣ, ಹಸಿದು ಬಿಟ್ಟಿದ್ದ, 1 ಗಂಟೆ ಆಗ್ಬಿಟ್ರೆ ಊಟ ಇಲ್ಲ, ಎಲ್ಲೂ ಭಿಕ್ಷಾ ಸಿಕ್ಕಲಿಲ್ಲ. ಬಂದ, ಯಾರೋ ಒಂದು ಮನೆ ಇತ್ತು, ಬಂದ ಕೂತ್ಕೊಂಡ. ಅವರು ಆಗಿನ ಸಂಪ್ರದಾಯ ಎಲ್ಲ ನೀರು ಬೆಲ್ಲ ಕೊಟ್ಟರು. ಸ್ವಾಮಿ ಊಟಕ್ಕೆ ಹೇಳಿ, ಭೋಜನ ಸ್ವೀಕರಿಸಿ ಹೋಗ್ಬೇಕು ತಾವು ಅಂತಂದರು. ಇವನಿಗೆ ಅದೇ ಬೇಕಾಗಿತ್ತು. ಏನಾಯಿತು, ಹಸಿದು ಬಿಟ್ಟಿದ್ದ, ಬೆಳಗ್ಗೆ ಪ್ರಯಾಣ ಮಾಡಿ ಬೆಳೆದಿದ್ದ, ಬಂದ. ಅವರೇನು ಮಾಡಿದ್ರು, ಭೋಜನ ಸ್ವೀಕರಿಸಿ ಸ್ವಾಮಿ, ನಂತರ ನೀವು ಮುಂದಕ್ಕೆ ಹೊರಡಿ ಅಂತ ಹೇಳಿದ್ರು. ಇವನಿಗೂ ಅದೇ ಬೇಕಾಗಿತ್ತು. ಇವರೇನು ಮಾಡ್ದ, ಓಹೋ ಬಹಳ ಆತುರದಿಂದ ಉತ್ಸುಕದಿಂದ ಆಯಿತು ಅಂದ್ಬಿಟ್ಟ. ಇವನು ಆಯಿತು ಅಂದರೆ ಅವನೇನು ತಿಳ್ಕೊಂಬಿಟ್ಟ, ಭೋಜನ ಆಯಿತು ಅಂದ್ಕೊಂಬಿಟ್ಟ. ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಊಟಕ್ಕೆ ಹೋದರು. ಇವನು ಹೇಳಿಸ್ಲೇ ಇಲ್ಲ, ಇವನು ಹೊಟ್ಟೆ ಹಚ್ಕೊಂಡ. ಇವಾಗ ಆಯಿತು ಅಂತನ್ನೋ ಪದ ಇದೆಯಲ್ಲ, ಅದನ್ನು ಇವ್ರ ಮನೆಗೆ ಬಂದಿದ್ನಲ್ಲ, ಇಲ್ಲಿಯ ಒಂದು ಪರಿಸರ, ಇಲ್ಲಿಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಬೇಕೇ ಹೊರತು, ಅವನು ಬಂದಿದ್ದಲ್ಲ ಹಸಿದವನು, ಅವನ ಸಂಪ್ರದಾಯ, ಅಲ್ಲೇ ಅವ್ರ ಸಂಪ್ರದಾಯ ಏನು ಹೇಳೋದು ಆಯಿತು ಅಂದರೆ ಓ ಅದು ಒಪ್ಪಿಗೆ ಅರ್ಥ ಅದು ಅಲ್ಲಿ. ಇಲ್ಲಿ ಆಯಿತು ಅಂದ್ರೆ ಮುಗಿದೋಯ್ತು ಅನ್ನೋ ಅರ್ಥ, ಮುಗೀತು ಅಂತ ಅರ್ಥ. ಹೀಗೆ ಆಯಾಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡಬೇಕೇ ಹೊರತು ತರ್ಕಶಾಸ್ತ್ರಕ್ಕೆ ಅನುಗುಣವಾಗಿ ಅರ್ಥ ಮಾಡಿಬಿಟ್ರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ವಿಶುದ್ಧ ವೇದಾಂತ ಪರಿಭಾಷಾ, ಇದು ವಿಶುದ್ಧ ಅಂದ್ರೇನು, ಅದು ಅಶುದ್ಧ ಅಂತಲ್ಲ. ಇಲ್ಲಿ ಇದು ವೇದಾಂತ ಶಾಸ್ತ್ರದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬರೆದಂತಹ ಗ್ರಂಥ ಅಷ್ಟೆ. ಧರ್ಮರಾಜಾಧ್ವರೀಂದ್ರ ಮಹಾಪಂಡಿತ, ಮಹಾಮಹೋಪಾಧ್ಯಾಯ, 15ನೇ 16ನೇ ಶತಮಾನದಲ್ಲಿದ್ದವನು. ತರ್ಕಶಾಸ್ತ್ರದಲ್ಲಿ ಅವನು ಮಹಾಪಂಡಿತ. ಅವನಲ್ಲ, ಅವನ ತಂದೆ, ಅವರ ತಾತ ಎಲ್ಲರೂ ಕೂಡ ಅವರೇನು ಮತ್ತೇನು ತರ್ಕಶಾಸ್ತ್ರದ ಪಂಡಿತರಲ್ಲ, ತರ್ಕ ಪಂಚಾನನರು, ತರ್ಕ ಪಂಚಾನನ ಅವರು ಎಲ್ಲರೂ ಕೂಡ. ಅವನ ಮಂಗಳ ಶ್ಲೋಕದಲ್ಲಿ ಅವರೇ ಹೇಳ್ಕೊಂಡಿದ್ದಾನೆ ಇಲ್ಲಿ. ಹಾಗಾಗಿ ಈ ಒಂದು ವೇದಾಂತ ಪರಿಭಾಷಾ, ಅದೂ ವೇದಾಂತ ಪರಿಭಾಷಾ, ಇದೂ ವೇದಾಂತ ಪರಿಭಾಷಾ. ಇದು ವೇದಾಂತಕ್ಕೆ ಅನುಗುಣವಾದ ಸಂಪ್ರದಾಯಕ್ಕೆ ಬದ್ಧವಾಗಿರೋದ್ರಿಂದ ಇದಕ್ಕೆ ವಿಶುದ್ಧ ಅಂತ ಹೇಳಿದ್ರು. ಅಂದರೆ ಅಶುದ್ಧ ಅಂತ ಅರ್ಥವಲ್ಲ. ಅದಕ್ಕೇನು ಮಾಡಿದ್ರು ಸ್ವಾಮಿಗಳು ಈ ಪ್ರಕಾರ ಮಾಡಿದ್ರು. ಇಲ್ಲಿ ಇದನ್ನು ಸ್ವಲ್ಪ ಹೇಳಿಬಿಡ್ತೇನೆ. ಅಯಂ ಗ್ರಂಥ ನೋಡಿ, ಆ ಗ್ರಂಥ ಆಯ್ತಲ್ಲ ಅದು. ಅಯಂ ಗ್ರಂಥ ಇತ್ಯುಕ್ತೆ ಅಯಂ ವಿಶುದ್ಧ ವೇದಾಂತ ಪರಿಭಾಷಾ ಗ್ರಂಥ.
ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿ ಕರ್ತೃಕತ್ವೇನ ಪ್ರಸಿದ್ಧ. ವೇದಾಂತಶಾಸ್ತ್ರೇ ತತ್ರಾಪಿ ಪ್ರಾಧಾನ್ಯೇನ ಶಾರೀರಕಮೀಮಾಂಸಾ ಭಾಷ್ಯೆ ವೇದಾಂತಶಾಸ್ತ್ರೇ ತತ್ರಾಪಿ ಪ್ರಾಧಾನ್ಯೇನ ಶಾರೀರಕಮೀಮಾಂಸಾ ಭಾಷ್ಯೆ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದೈಃ ಪ್ರಯುಕ್ತಾನಿ ಪಾರಿಭಾಷಿಕ ಪದಾನಿ ಕಾನಿ ತಾನಿ ಪದಾನಿ ಬ್ರಹ್ಮಸ್ವರೂಪ ಪ್ರತಿಪಾದನ ಪರಾಣಿ. ಬ್ರಹ್ಮಸ್ವರೂಪ ಪ್ರತಿಪಾದನ ಪರಾಣಿ ಪಾರಿಭಾಷಿಕ ಪದಾನಿ ಶಾರೀರಿಕ ಮೀಮಾಂಸಾ ಭಾಷ್ಯೆ ಪ್ರಯುಕ್ತಾನಿ ತಾನಿ ಪದಾನಿ ಸ್ವೀಕೃತ್ಯ ಶ್ರೀಚರಣಾಃ ವೇದಾಂತ ಸಂಪ್ರದಾಯಾನುಸಾರೇಣ ಇತಿ ಅಯಂ ಮುಖ್ಯೋಯಂ ವಿಷಯಃ. ವೇದಾಂತ ಸಂಪ್ರದಾಯಾನುಸಾರೇಣ ಅತ್ರ ವಿಚಾರ್ಯಂತೆ ವಿಮೃಶ್ಯ ವಿಚಾರ್ಯಂತೆ ಇತಿ ಅಯಮೇವ ವಿಶೇಷಃ ಅಸ್ಯ ಗ್ರಂಥಸ್ಯ. ಭವತು ಕೋಯಂ ವೇದಾಂತ ಸಂಪ್ರದಾಯಃ. ವೇದಾಂತ ಸಂಪ್ರದಾಯಃ ಇತ್ಯುಕ್ತೆ ಕೋಯಂ ವೇದಾಂತ ಸಂಪ್ರದಾಯಃ ಅಧ್ಯಾರೋಪಾಪವಾದ ಕ್ರಮೇಣ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಇತಿ ಅಯಮೇವ ಸಂಪ್ರದಾಯಃ. ಅಷ್ಟೆ. ಏನು ಅಧ್ಯಾರೋಪಾಪವಾದ ಕ್ರಮೇಣ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಇತಿ ಅಯಮೇವ ಸಂಪ್ರದಾಯಃ. ತತ್ರ ಇತ್ಯುಕ್ತೆ ಧರ್ಮರಾಜಾಧ್ವರೀಂದ್ರ ಕರ್ತೃಕಾಯಾಂ ವೇದಾಂತ ಪರಿಭಾಷಾಯಾಂ ನ್ಯಾಯಶಾಸ್ತ್ರ ಸಂಪ್ರದಾಯಾನುಸಾರೇಣ ವೇದಾಂತ ಪಾರಿಭಾಷಿಕ ಪದಾನಿ ವ್ಯಾಖ್ಯಾಯಂತೆ. ಅಲ್ಲಿ ನ್ಯಾಯಶಾಸ್ತ್ರ ಸಂಪ್ರದಾಯಕ್ಕೆ ಅನುಸರಣವಾಗಿ ವೇದಾಂತ ಪಾರಿಭಾಷಿಕ ಪದಗಳು ವ್ಯಾಖ್ಯಾನ ಮಾಡಿದ್ದಾನತ. ಇಲ್ಲಿ ಅದೇ ಪದವನ್ನು ಇಲ್ಲಿ ಒಂದು ವೇದಾಂತ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಧ್ಯಾರೋಪಾಪವಾದ ಕ್ರಮಕ್ಕೆ ಅನುಗುಣವಾಗಿ ಅರ್ಥ ಮಾಡಿ ಬರೆದಿದ್ದಾರೆ ಶ್ರೀ ಶ್ರೀ ಸ್ವಾಮಿಪಾದವರು. ಇಲ್ಲಿ ಅತಏವ ತತ್ರ ಧರ್ಮರಾಜಾಧ್ವರೀಂದ್ರಸ್ಯ ವೇದಾಂತ ಪರಿಭಾಷಾಧ್ಯಯನೆ ಅಯಂತು ಅನ್ಯಃ ವಿಶೇಷಃ. ಅತಃ ತತ್ರ ಧರ್ಮರಾಜಾಧ್ವರೀಂದ್ರಸ್ಯ ವೇದಾಂತ ಪರಿಭಾಷಾಧ್ಯಯನೆ ತರ್ಕಶಾಸ್ತ್ರಜ್ಞಾನಂ ಅವಶ್ಯಕಂ. ತರ್ಕಶಾಸ್ತ್ರಜ್ಞಾನಂ ಅವಶ್ಯಕಂ. ತತ್ರ ನ್ಯಾಯಶಾಸ್ತ್ರ ಸಂಪ್ರದಾಯಃ ಇತ್ಯುಕ್ತೆ ಕೋಯಂ ನ್ಯಾಯಶಾಸ್ತ್ರ ಸಂಪ್ರದಾಯಃ. ಅತ್ರ ನ್ಯಾಯಶಾಸ್ತ್ರ ಸಂಪ್ರದಾಯಃ ಇತಿ ಲಕ್ಷಣ ಪ್ರಮಾಣಾನುಸಾರೇಣ ಬ್ರಹ್ಮತತ್ವ ನಿರ್ಣಯಃ ಕರ್ತವ್ಯಃ ಇತಿ ಅಯಮೇವ ಸಂಪ್ರದಾಯಃ. ಅತ್ರ ಅಯಂ ವಿಶೇಷಃ. ಇಷ್ಟು ಆಯ್ತಲ್ಲ, ಈಗ ಗೊತ್ತಾಯ್ತಲ್ಲ. ಇಲ್ಲಿ ಏನು, ಎಲ್ಲಿ ಈ ಒಂದು ಧರ್ಮರಾಜಾಧ್ವರೀಂದ್ರ ಬರೆದಿದ್ದಲ್ಲ, ತರ್ಕಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾಗಿ ತರ್ಕಶಾಸ್ತ್ರದ ಪ್ರಮಾಣಕ್ಕನುಗುಣವಾಗಿ ಲಕ್ಷಣ ಪ್ರಮಾಣಾನುಸಾರವಾಗಿ ಬ್ರಹ್ಮತತ್ವ ನಿರ್ಣಯವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಸಂಪ್ರದಾಯ. ಅಲ್ಲೆಲ್ಲ ಲಕ್ಷಣ ಪ್ರಮಾಣ ಬೇಕೇ ಬೇಕು ತರ್ಕಶಾಸ್ತ್ರದಲ್ಲಿ. ಆದರೆ ಇಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಅಧ್ಯಾರೋಪಾಪವಾದ ಕ್ರಮೇಣ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಇತಿ ಅಯಮೇವ ವಿಶೇಷ. ಇದು ವಿಶೇಷ. ಅಲ್ಲಿ ಲಕ್ಷಣ ಪ್ರಮಾಣಾನುಸಾರ, ಇಲ್ಲಿ ಅಧ್ಯಾರೋಪಾಪವಾದಾನುಸಾರ. ಎರಡು ಕಡೆ ಬ್ರಹ್ಮ ಜಿಜ್ಞಾಸ ಮಾಡಿದ್ದಾರೆ. ಇದು ಒಂದು ವಿಶೇಷ. ಅದಕ್ಕೋಸ್ಕರ ಈ ಒಂದು ಸ್ವಾಮಿಪಾದರು ವಿಶುದ್ಧ ವೇದಾಂತ ಪರಿಭಾಷಾ. ವಿಶುದ್ಧ ಅಂತಂದ್ರೆ ಏನು? ಈ ವೇದಾಂತ ಸಂಪ್ರದಾಯಕ್ಕೆ ಅನುಗುಣವಾಗಿ ಬರೆದ ವೇದಾಂತ ಪರಿಭಾಷಾ ಅಂತ ಅರ್ಥ ಅಷ್ಟೇ. ಇನ್ನು ಬೇರೆ ಅಶುದ್ಧವಾಗಿದೆ, ನಾನು ಶುದ್ಧಿ ಮಾಡ್ತೇನೆ ಅಂತ ಅವೆಲ್ಲ ಅರ್ಥ ಮಾಡಬೇಕಾದಿಲ್ಲ. ಆ ಒಂದು ಅಭಿಪ್ರಾಯ ಸ್ವಾಮಿಗಳು ಇಲ್ಲವೂ ಇಲ್ಲ. ಅವರಿಗೆಲ್ಲ ವ್ಯಾಖ್ಯಾನಕಾರರ ಮೇಲೆ
ಮತ್ತು ಈ ತರಹ ಒಂದು ವಿಚಾರವಂತರ ಮೇಲೆ ಯಾವ ಒಂದು ದ್ವೇಷವಾಗಲಿ ಏನೂ ಇಲ್ಲ. ಅವ್ರನ್ನ ಬಹಳ ಆದರಿಸ್ತಾರವರು. ಮತ್ತು ಅಲ್ಲಿರ್ತಕ್ಕ ಇನ್ನೊಂದು ವಿಚಾರ, ಹಾಗಾಗಿ ಆ ವೇದಾಂತ ಪರಿಭಾಷೆ ಇದೆಯಲ್ಲ ಧರ್ಮರಾಜಾಧ್ವರೀಂದ್ರ, ಅಲ್ಲಿ ಅವನು ಬರೆದಿರೋದು ಎಲ್ಲ ಏನಿಲ್ಲ, ಯಾವುದು ಈ ಒಂದು ಕ್ರಮಕ್ಕೆ ಅನುಗುಣವಾಗಿಲ್ಲ ಅಂತ ಇಲ್ಲ. ಎಷ್ಟೋ ವಿಷಯಗಳು ನಾವು ಅದನ್ನು ಸ್ವೀಕಾರ ಮಾಡಲೇಬೇಕು. ಆ ಥರ ವಾಕ್ಯಗಳು ಇದೆ, ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದನ್ನು ನಾವು ಪರಿಭಾಷಾ ಗ್ರಂಥವನ್ನು ಅಧ್ಯಯನ ಮಾಡುವಾಗ ಸ್ವಲ್ಪ ಯಾವುದನ್ನು ಅದನ್ನು ನಾವು ಮಾಡಬಹುದು, ಸ್ವೀಕಾರ ಮಾಡಬಹುದು ಅನ್ನೋದನ್ನು ಯೋಚನೆ ಯಾಕೆ ಮಾಡಬೇಕಂತ ಅಂದರೆ, ಸುಮ್ಮನೆ ಒಂದು ಅಪವಾದ ಇದೆಯಲ್ಲ, ಸ್ವಾಮಿಗಳು ನೋಡ್ರಿ ಏನು ವೇದಾಂತ ವ್ಯಾಖ್ಯಾನಕಾರನೆಲ್ಲರನ್ನೂ ಕೂಡ ತಳ್ಳಿ ಹಾಕ್ಬಿಟ್ರು, ದೂರ ಮಾಡಿಬಿಟ್ರು, ಯಾವುದನ್ನು ಓದಬೇಡಿ ಅಂದ್ಬಿಟ್ರು, ಏನೋ ಏನಂತ ಇದೆ. ಇದು ಹೇಗೆ ಇದು ಅವರ ಮನಸ್ಸಲ್ಲಿ ಇತ್ತಾ? ಇದು ಈ ಗ್ರಂಥ ಬರೀಬೇಕಾದ್ರೆ ಏನಿತ್ತು ಅಂತಕ್ಕಂಥ ವಿಚಾರ ಮಾಡಬೇಕಾದ್ರೆ ನೋಡಿ, ಅದನ್ನು ಸ್ವೀಕಾರ ಮಾಡಿದ್ದಾರೆ. ಯಾವ್ಯಾವ ಸ್ವೀಕಾರ ಮಾಡಿದ್ದಾರೆ ಅಂತ ಆ ಪ್ರಸಂಗ ಬಂದಾಗ ನೋಡೋಣ. ಇದು ಒಂದು ಇದಕ್ಕೆ ಪೂರಕವಾಗಿ ಏನಾಗಿದೆ, ಈ ಒಂದು ತರ್ಕಶಾಸ್ತ್ರದಲ್ಲಿ ಲಕ್ಷಣ ಪ್ರಮಾಣಾನುಸಾರವಾಗಿ ನಿರ್ಣಯ ಮಾಡಬೇಕು. ಯಾವುದು ಪದಾರ್ಥ ನಿರ್ಣಯವನ್ನು ಲಕ್ಷಣ ಪ್ರಮಾಣಾನುಸಾರವಾಗಿ ಮಾಡಬೇಕು. ಅದಕ್ಕೆ ತಕ್ಕಂತೆ ಈ ವೇದಾಂತ ಪರಿಭಾಷಾ ಗ್ರಂಥದಲ್ಲಿ ಧರ್ಮರಾಜಾಧ್ವರೀಂದ್ರ ಏನು ಮಾಡಿದ್ದಾನೆ, ಮೊಟ್ಟ ಮೊದಲಿನ ಮಂಗಳ ಶ್ಲೋಕವನ್ನು ಮಾಡಿದ್ದಾನೆ. ಅವನು ಕೂಡ ಇದನ್ನೇ ಬ್ರಹ್ಮತತ್ವ ಹೇಳೋದಕ್ಕೋಸ್ಕರ ಹೊರಟಿದ್ದಾನಲ್ಲ, ಅವನು ಮಂಗಳ ಶ್ಲೋಕ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಮಂಗಳ ಶ್ಲೋಕ ಅಂದರೆ, ಅದು ಹೇಗೆ ತರ್ಕಶಾಸ್ತ್ರಕ್ಕೆ ಅನುಗುಣವಾಗಿ ಇದೆ ಅಂತ ಅನ್ನೋದನ್ನು ಸ್ವಲ್ಪ ನೋಡೋಣ ನಾವು. ಆಮೇಲೆ ನಂತರ ಸ್ವಾಮಿಗಳು ಏನು ಮಂಗಳ ಶ್ಲೋಕ ಮಾಡಿದ್ದಾರೆ, ಅದು ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ, ಸುಮ್ಮನೆ ಓದ್ತಾ ಇಲ್ಲ, ಹೌದು ತಾನೆ? ಹಾಗಾಗಿ ಎರಡನ್ನೂ ತುಲನಾತ್ಮಕವಾಗಿ ಸ್ವಲ್ಪ ನೋಡೋಕ್ಕೆ ಪ್ರಯತ್ನ ಪಟ್ಟು, ನಾವು ಬಹಳ ಯಕ್ಕಶ್ಚಿತ್, ಅದಕ್ಕೆ ನಮ್ಮ ಶಕ್ತಿ ಇಲ್ಲ, ಆದರೂ ಕೂಡ ಸ್ವಾಮಿಗಳೇ ಶಕ್ತಿ ಕೊಡ್ತಾರೆ. ನೋಡೋಣ, ವಿಚಾರ ಮಾಡೋಣ. ಈ ಧರ್ಮರಾಜಾಧ್ವರೀಂದ್ರ ಏನು ಮಾಡಿದ್ದಾನೆ, ಮೊಟ್ಟ ಮೊದಲ ಮಂಗಳ ಶ್ಲೋಕ ನೋಡಿ ಹೇಗೆ ಅದು ಲಕ್ಷಣ ಪ್ರಮಾಣಾನುಸಾರವಾಗಿ ಇದೆ ಅಂತ ಅನ್ನೋದಕ್ಕೆ ಉದಾಹರಣೆ ಇದು. ಯದ ವಿದ್ಯಾ ವಿಲಾಸೇನ ಭೂತ ಭೌತಿಕ ಸೃಷ್ಟಯಃ ತನ್ನೌಮಿ ಪರಮಾತ್ಮಾನಂ ಸಚ್ಚಿದಾನಂದ ವಿಗ್ರಹಂ. ಮೊಟ್ಟ ಮೊದಲ ಮಂಗಳ ಶ್ಲೋಕ ಯಾರು? ಈ ಒಂದು ಧರ್ಮರಾಜಾಧ್ವರೀಂದ್ರ ವೇದಾಂತ ಪರಿಭಾಷಾ ಅನ್ನುವ ಗ್ರಂಥದಲ್ಲಿ ಮಾಡಿರ್ತಕ್ಕಂಥದ್ದು. ಯದ್ ಅವಿದ್ಯಾ ವಿಲಾಸೇನ ಭೂತಭೌತಿಕ ಸೃಷ್ಟಯಃ ತಂ ನೌಮಿ ಪರಮಾತ್ಮಾನಂ ಸಚ್ಚಿದಾನಂದ ವಿಗ್ರಹಂ. ಅಹಂ ತಂ ಪರಮಾತ್ಮಾನಂ ನೌಮಿ ಅಂತ ಅಂದ್ಬಿಟ್ಟ. ನಾನು ಆ ಪರಮಾತ್ಮನನ್ನ ನಮಸ್ಕರಿಸುತ್ತೇನೆ ಅಂತ ಹೇಳಿ ಇಲ್ಲಿ ಪರಮಾತ್ಮನಿಗೆ ಲಕ್ಷಣವನ್ನು ಪ್ರಮಾಣವನ್ನು ಹೇಳಿದ್ದಾನೆ. ಯಾಕೆ? ಅವನು ತಾರ್ಕಿಕ ಲಕ್ಷಣ ಪ್ರಮಾಣ ಹೇಳಲೇಬೇಕು. ವೇದಾಂತದಲ್ಲೂ ಇದೆ ಲಕ್ಷಣ ಪ್ರಮಾಣ, ಇಲ್ಲ ಅಂತಲ್ಲ. ಅದು ಹೇಗೆ, ಅದಕ್ಕೂ ಏನು ವ್ಯತ್ಯಾಸ ಅಂತ ಮುಂದೆ ನೋಡೋಣ, ನಾವು ಆ ಗ್ರಂಥದಲ್ಲಿ ನೋಡುವಾಗ ನೋಡೋಣ ಅದನ್ನ. ಇಲ್ಲಿ ಹೇಗೆ ಲಕ್ಷಣ ಪ್ರಮಾಣಾನುಸಾರವಾಗಿ ಇವನು ಈ ಶ್ಲೋಕ ಮಾಡಿದ್ದಾನೆ ಅಂತ ಅನ್ನೋದಕ್ಕೆ ನೋಡಿ, ಅಹಂ ತಂ ಪರಮಾತ್ಮಾನಂ ನವಮಿ, ತಂ ಪರಮಾತ್ಮಾನಂ, ಆ ಪರಮಾತ್ಮನನ್ನು ನಾನು ನಮಸ್ಕರಿಸ. ಯಾವ ಪರಮಾತ್ಮ ಅಂತಂದರೆ, ಯದ್ ಅವಿದ್ಯಾ ವಿಲಾಸೇನ, ಯಸ್ಯ ಅವಿದ್ಯಾ ವಿಲಾಸೇನ ಭೂತಭೌತಿಕ ಸೃಷ್ಟಯ. ಭೂತಭೌತಿಕ ಅಂದರೆ ಪಂಚಭೂತಗಳಿಂದ ಆದಂತಕ್ಕಂಥದ್ದು ಮತ್ತು ಅದರ ಕಾರ್ಯ ಎಲ್ಲವೂ ಕೂಡ ಪಂಚಭೂತಗಳು ಮತ್ತು ಅದರಿಂದಾಗಿರತಕ್ಕಂತಹ ಕಾರ್ಯಗಳು ಯಾರಿಂದ ಸೃಷ್ಟಿಸಲ್ಪಟ್ಟಿತೋ, ಅದು ಯಾಕೆ ಸೃಷ್ಟಿಸಲ್ಪಟ್ಟಿತೋ? ಅವಿದ್ಯಾ ವಿಲಾಸೇನ. ಪರಮಾತ್ಮ ಎಲ್ಲ ಏನು, ಎಲ್ಲವೂ ಕೂಡ ಅವನ ಸಂಕಲ್ಪದಿಂದ ಹುಟ್ಟಿತು. ಆ ಸಂಕಲ್ಪ ಎಂಥದ್ದು? ಅದು ಅವಿದ್ಯಾಪೂರ್ವಕವಾಗಿರ್ತಕ್ಕಂಥ ಸಂಕಲ್ಪ. ಹೀಗೆ
ಯಾರ ಒಂದು ಅವಿದ್ಯಾ ಎಂಬತಕ್ಕಂಥ ಸಂಕಲ್ಪದಿಂದ ಭೂತ ಭೌತಿಕ ಸೃಷ್ಟಿ ಉಂಟಾಯಿತೋ ಆ ಪರಮಾತ್ಮನನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಹೇಳ್ದ. ಅಲ್ಲಿಗೆ ಪರಮಾತ್ಮನನ್ನು ಯಾವ ಒಂದು ಪ್ರಮಾಣದಿಂದ ಹೇಳಿದಾಗಾಯಿತು ನೋಡಿ. ದೃಷ್ಟಾಂತ ಇದು ಭೂತ ಭೌತಿಕ ಸೃಷ್ಟಿ. ಇದರ ಮೂಲಕವಾಗಿ ಇದಕ್ಕೆ ಕಾರಣವಾಗಿರ್ತಕ್ಕಂಥವನು ಆ ಪರಮಾತ್ಮ, ಅವನನ್ನು ನಮಸ್ಕರಿಸುತ್ತೇನೆ ಅಂದರೆ ಇದು ಯಾವ ಪ್ರಮಾಣ? ಇದು ಅನುಮಾನ ಪ್ರಮಾಣ. ಹೌದು ತಾನೆ? ಯಾಕೆ? ನಾವು ಯಾವುದೋ ಒಂದು ನೋಡ್ತೇವೆ ನೋಡಿ, ಎಲೆ ಇದೆ, ಎಲೆ ಏನು ಮಾಡ್ತೇವೆ? ಎಲೆ ಅಲುಗಾಡ್ತಾ ಇದೆ, ಎಲೆ ಅಲುಗಾಡ್ತಾ ಇದೆ, ಏನು ಹೇಳ್ತಾ? ಓಹೋ, ಗಾಳಿ ಬೀಸ್ತಾ ಇದೆ ಅಂತಂತೇವೆ. ಗಾಳಿ ನಮಗೆ ಕಾಣೋದಿಲ್ಲ, ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಲ್ಲ. ಆದರೂ ಕೂಡ ಎಲೆ ಅಲುಗಾಡ್ತಾ ಇದೆ, ಆದ್ದರಿಂದ ಇಲ್ಲಿ ಗಾಳಿ ಇದೆ ಅಂತ ತೀರ್ಮಾನ ಮಾಡ್ತೇವೆ. ಹೊಗೆ ಬರ್ತಾ ಇದೆ, ಓ ಬೆಂಕಿ ಇದೆ, ಬೆಂಕಿ ಕಾಣ್ತಾ ಇದೆ ನಮಗೆ. ಯಾವುದೋ ಪರ್ವತೋ ವನ್ಹಿಮಾನ. ಹಾಗೆ ಇದು ಅನುಮಾನ ಪ್ರಮಾಣ. ಹೀಗೆ ಪ್ರಮಾಣ ಹೇಳ್ದ. ಇರಲಿ, ಅದನ್ನು ಪ್ರಮಾಣ ಬೇಕು ಇಲ್ಲ ಅಂತಲ್ಲ. ಅದನ್ನು ಸ್ವಾಮಿಗಳು ಏನು ಹೇಳ್ತಾರೆ ಅದನ್ನು ಮುಂದೆ ನೋಡೋಣ. ಮತ್ತು ಇದು ಭೂತಭೌತಿಕ ಅನುಮಾನ. ಮತ್ತು ಇನ್ನು ಇದು ಪ್ರಮಾಣ ಆಯಿತು. ಲಕ್ಷಣ ಏನು ಹೇಳ್ದ? ಈಗ ತರ್ಕಶಾಸ್ತ್ರ ಲಕ್ಷಣ ಪ್ರಮಾಣ ಬೇಕಲ್ಲ. ಯಾಕೆ ಅಂತಂದರೆ ತರ್ಕಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಏನು? ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂತ. ಒಂದು ವಸ್ತು ಸಿದ್ಧವಾಗಬೇಕಾದರೆ ಅದಕ್ಕೆ ಲಕ್ಷಣ ಪ್ರಮಾಣ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಒಂದು ವೇಳೆ ಲಕ್ಷಣ ಇದ್ದು ಪ್ರಮಾಣ ಇಲ್ಲದೇ ಇದ್ದರೆ ಸಿದ್ಧವಾಗೋದಿಲ್ಲ, ಪ್ರಮಾಣ ಇದ್ದು ಲಕ್ಷಣ ಇದ್ದರೆ ಸಿದ್ಧವಾಗೋದಿಲ್ಲ. ಇದು ತರ್ಕಶಾಸ್ತ್ರದ ನಿಯಮ. ಈಗಿನ ತಾರ್ಕಿಕರಿದ್ದಾರಲ್ಲ, ಈಗಿನ ಒಂದು ವಿಜ್ಞಾನ ಏನಿದೆ, ಎಲ್ಲರೂ ಕೂಡ ಇದನ್ನೇ ಅನುಸರಿಸ್ತಕ್ಕಂಥದ್ದು. ಏನು? ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ, ಅವರ ಒಂದು ನಿಯಮ ಇದು, ಸೂತ್ರ ಅದು. ಹೀಗೆ ಇಲ್ಲೇನೋ ಪ್ರಮಾಣ ಹೇಳಿದ್ದಾಯ್ತು. ಇವಾಗ ಯಾವುದನ್ನು? ಭೂತ ಭೌತಿಕ ಸೃಷ್ಟಯ ಯಸ್ಯ ಅವಿದ್ಯಾ ವಿಲಾಸೇನ ಭವತಿ ತಂ ಪರಮಾತ್ಮಾನಂ ಅಹಂ ನೌಮಿ ಅಂತ. ಲಕ್ಷಣ ಏನು ಹೇಳ್ದ ಅಂದರೆ ಸಚ್ಚಿದಾನಂದ ವಿಗ್ರಹಂ ಪರಮಾತ್ಮಾನಂ ನೌಮಿ. ಇದು ಲಕ್ಷಣ. ಇದು ಯಾವುದಿದು? ಸಚ್ಚಿದಾನಂದ ವಿಗ್ರಹ ಅಂತಕ್ಕಂಥದ್ದು ಲಕ್ಷಣ. ಇದು ಸತ್ ಚಿತ್ ಆನಂದ. ಇದು ಯಾವುದಿದು? ಸಚ್ಚಿದಾನಂದ ವಿಗ್ರಹ ಎಂಬತಕ್ಕಂಥ ಲಕ್ಷಣವುಳ್ಳ ಪರಮಾತ್ಮನನ್ನು. ಅಲ್ಲಿ ಏನಾಯಿತು? ಇಲ್ಲಿ ಪರಮಾತ್ಮ, ಇದು ಪರಮಾತ್ಮ ಅಂದ್ರೆ ಒಂದೇ, ಬ್ರಹ್ಮ ಅಂತಂದ್ರೆ ಒಂದೇ. ಆ ಬ್ರಹ್ಮಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾವುದದು ಅಂದರೆ ಇದು ಲಕ್ಷಣ ಪ್ರಮಾಣಗಳಿಂದ ಸಿದ್ಧವಾಗಿರತಕ್ಕಂತಹ ಪರಮಾತ್ಮ. ಯಾಕೆ? ತಾರ್ಕಿಕರ ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಇಲ್ಲವೇ ಇಲ್ಲ ಅದಕ್ಕೆ ಅನುಗುಣವಾಗಿ ಮಾಡಿದ್ದ. ಅವನು ಮತ್ತೆ ಅಲ್ಲಿ ಇನ್ನೂ ಒಂದು 3-4 ಶ್ಲೋಕ ಇದೆ. ಅದು ಯಾರು? ನಮ್ಮ ತಂದೆ, ಅವರ ತಂದೆನೇ ಗುರು ಅವನಿಗೆ. ಅವರೆಂಥವರು? ಅವ್ರ ತಾತ ಎಂಥವನು? ಅವ್ರ ತರ್ಕ ಪಂಚಾನನ. ಅವರೆಲ್ಲರೂ ಕೂಡ ತಾರ್ಕಿಕರು. ಹೀಗೆ ಆ ಶ್ಲೋಕ ಬೇಡ ನಮಗೆ. ಕೊನೆ ಶ್ಲೋಕವನ್ನು ಮಾಡಿದ್ದಾನೆ ನೋಡಿ. ಇದಕ್ಕಾಗಿ ಇಂತಹ ಪರಮಾತ್ಮನನ್ನು, ಅವನು ಪರಮಾತ್ಮ ಯಾರು? ಇಂತಹ ಪರಮಾತ್ಮ ಲಕ್ಷಣ ಪ್ರಮಾಣಾಭ್ಯಾಂ ವಸಿದ್ಧಿ ಅಂತ ಹೇಳಿದ್ವಲ್ಲ ನಿಯಮ, ಅದಕ್ಕೆ ಅನುಸಾರವಾಗಿರ್ತಕ್ಕಂಥ ಪರಮಾತ್ಮ, ಅದನ್ನು ವೇದಾಂತ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವೇದಾಂತ ಶಾಸ್ತ್ರ ಹೇಳಿರ್ತಕ್ಕಂಥ ಬ್ರಹ್ಮ ಪರಮಾತ್ಮ ತತ್ವ ನಮಗೆ ಅರ್ಥವಾಗುವ ಹಾಗೆ ನಮಗೇನು ಯಾರು ಬರೋದು? ನಮಗೇನು ಯಾರು? ಅಯ್ಯೋ, ನಾವು ಎಕ್ಕಷ್ಟಿತ್ಕೊಂಡ್ರಿ, ನಾವು ಯಾರು? ನಮಗೇನು ಜ್ಞಾನಿಗಳಲ್ಲ, ಏನಿಲ್ಲ. ನಾವು ಸಾಮಾನ್ಯರಲ್ಲಿ ಸಾಮಾನ್ಯರು. ಇಂತಹವರಿಗೋಸ್ಕರ ನಾನು ಈ ಒಂದು ವೇದಾಂತಾರ್ಥವನ್ನು ಅವಲಂಬಿಸಿ ಈ ಒಂದು ಪರಿಭಾಷಾ ಎಂಬತಕ್ಕಂಥ ಗ್ರಂಥವನ್ನು ನಾನು ರಚನೆ ಮಾಡಿದ್ದೇನೆ ಅಂತ ಸ್ಪಷ್ಟವಾಗಿ ಬರೆದು ಬಿಡ್ತಾನೆ. ತೇನ ಬೋಧಾಯ ಮಂದಾನಾಂ ಅಂತ ಹೇಳಿದ್ದಾನೆ. ತೇನ ಬೋಧಾಯ ಮಂದಾನಾಂ, ಯಾವುದನ್ನು? ವೇದಾಂತಾರ್ಥಾವಲಂಬಿನಿ. ನಾನು ಪರಿಭಾಷೆ ಬರೆದಿದ್ದೇನಲ್ಲ, ಅದು ಹೇಗಿದೆ ಗೊತ್ತೇನೋ? ಅವನು ಬರ್ಕೊಂಡಿರೋದು ನೋಡಿ ಇಲ್ಲಿ.
ವೇದಾಂತಾರ್ಥಾವಲಂಬಿನಿ. ವೇದಾಂತದ ಅಂದರೆ ಉಪನಿಷದ್ವಾಕ್ಯಗಳ ಅರ್ಥವನ್ನು, ಅದಕ್ಕೇನರ್ಥ ಇದೆ ಅದನ್ನು ಅವಲಂಬಿಸಿಯೇ ನಾನು ಬರೆದಿದ್ದೇನೆ ಅಂಥೇಳಿ ಇಂತಹ ಪರಿಭಾಷಾ ಧರ್ಮರಾಜಾಧ್ವರೀಂದ್ರೇಣ ಮಯಾ ವಿತನ್ಯತೆ. ಧರ್ಮರಾಜಾಧ್ವರೀಂದ್ರ ಎಂಬತಕ್ಕಂತಹ ನನ್ನಿಂದ ಈ ಒಂದು ಪರಿಭಾಷಾ ವಿತನ್ಯತೆ, ಇದು ವಿಸ್ತಾರವಾಗಿ ಬರೆದಿದ್ದೇನೆ ಅಂತ ಹೇಳ್ತಾರೆ. ತನು ವಿಸ್ತಾರ ಅಂತ ಅರ್ಥ, ಬರ್ಕೊಂಡಿದ್ದಾರೆ. ಅಲ್ಲಿಗೆ ಏನಾಯಿತು, ಇದು ಈ ಒಂದು. ಆದರೆ ಸ್ವಾಮಿಪಾದರವರು ಏನು ಮಾಡಿದ್ದಾರೆ ಅಂತಂದರೆ, ಓಹೋ ಇದನ್ನು ನೋಡಿದರು, ಓಹೋ ಈ ಬ್ರಹ್ಮತತ್ವ ನಿರ್ಣಯವನ್ನು ಈ ತರ್ಕಶಾಸ್ತ್ರಕ್ಕೆ ಅನುಗುಣವಾಗಿ, ಅಂದ್ರೇನು ಲಕ್ಷಣ ಪ್ರಮಾಣಗಳಿಗೆ ಅನುಸಾರವಾಗಿ ಸಿದ್ಧ ಮಾಡಿದ್ದು ತಿಳ್ಕೊಳ್ಳೋದು. ಆದರೆ ಅದು ಬ್ರಹ್ಮವನ್ನು ಯಥಾವತ್ತಾಗಿ ತಿಳಿದುಕೊಂಡಂತೆ ಆಗುವುದಿಲ್ಲ. ಮತ್ತು ಬ್ರಹ್ಮವನ್ನು ಯಥಾವತ್ತಾಗಿ ತಿಳಿದುಕೊಂಡರೆ ಏನು ಪ್ರಯೋಜನ ಆಗಬೇಕೋ ಅದು ಏನಾಗುತ್ತೆ, ಯಥಾವತ್ತಾಗಿ ತಿಳಿದುಕೊಳ್ಳದೆ ಇದ್ದರೆ ಆಗೋದಿಲ್ಲ. ಹೌದು ತಾನೆ? ಅಯ್ಯಯ್ಯೋ ಪ್ರಯೋಜನ ಆಗೋದಿಲ್ವಲ್ಲ, ಹೀಗೆ ಅರ್ಥ ಮಾಡಿಬಿಟ್ರೆ ಇದು ಅಶುದ್ಧ ಅಂತ ಹೇಳಲಿಲ್ಲ ಅವರು, ಇದು ಶುದ್ಧವೇ. ಯಾಕೆ? ತರ್ಕಶಾಸ್ತ್ರದ ಶುದ್ಧಾತಿ ಶುದ್ಧ, ಇದು ಬೇಕೇ ಬೇಕು ಅವ್ರಿಗೆ. ಆದರೆ ಒಂದೇ ಒಂದು ಸ್ವಲ್ಪ ಏನೋ ತೊಡಕು ಕಾಣ್ತಾ ಇದೆಯಲ್ಲ, ಅಲ್ಲಿ ಅರ್ಥವನ್ನು, ಅಲ್ಲಿ ಒಂದು ಸಂಪ್ರದಾಯವನ್ನು ಇಲ್ಲಿ ತರೋದು ಹೇಗೆ? ಇಲ್ಲಿ ತಂದುಬಿಟ್ರೆ ಇದರ ಒಂದು ಪ್ರಯೋಜನ ನಮಗೆ ಆಗೋದಿಲ್ವಲ್ಲ ಅಂತ ಮನಗಂಡು, ಅದು ಪರಿಭಾಷಾ, ವೇದಾಂತ ಪರಿಭಾಷಾ, ಇದೂ ವೇದಾಂತ ಪರಿಭಾಷಾ. ಹಾಗಾಗಿ ಇದು ವಿಶುದ್ಧ ಸಂಪ್ರದಾಯಬದ್ಧ ವೇದಾಂತ ಪರಿಭಾಷಾ ಅಂತ ಅರ್ಥ ಅಷ್ಟೆ. ವಿಶುದ್ಧ ಅಂದ್ರೆ ಅರ್ಥ, ವಿಶುದ್ಧ ಅಂತ ಅನ್ನೋದಕ್ಕೆ ಅರ್ಥ ಏನು? ಅಶುದ್ಧಕ್ಕೆ ವ್ಯತಿರಿಕ್ತವಾದದ್ದು ಅಂತ ಅಲ್ಲ. ಏನು? ಸಂಪ್ರದಾಯಬದ್ಧ ವೇದಾಂತ ಪರಿಭಾಷಾ. ಎಂಥ ಸಂಪ್ರದಾಯಬದ್ಧ? ವೇದಾಂತ ಸಂಪ್ರದಾಯಬದ್ಧ ಪರಿಭಾಷಾ ಅಷ್ಟೆ ಅಂತ ಬರೆದು ಇವರು ಕೂಡ ಈ ಮಂಗಳ ಶ್ಲೋಕವನ್ನು ಮಾಡಿ ತಮ್ಮ ಒಂದು ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ. ಒಂದು ವಿಚಾರವನ್ನು ಮನಗಾಣಬೇಕು ಅಂತಂದರೆ, ಇದು ಪರಿಭಾಷಾ ಅಂತನ್ನುವ ಒಂದು ಗ್ರಂಥದಲ್ಲಿ ಅದಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ. ಯಾವುದು? ಸ್ವಾಮಿಗಳ ಈ ಒಂದು ಮನೋಧರ್ಮ ಇದೆಯಲ್ಲ, ಇದು ಇದಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ. ಮತ್ತೆಲ್ಲಿಗೆ? ಇಡೀ ವೇದಾಂತ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಇದನ್ನು ಎಲ್ಲಿ ಎಲ್ಲಿ ಇದಕ್ಕೆ ಸ್ವಲ್ಪ ವಿರುದ್ಧವಾಗಿ ತೋರ್ತಾ ಇದೆಯೋ, ವಿರುದ್ಧ ಅಂದ್ರೇನು ಇಷ್ಟೇ, ವಿರುದ್ಧ ಇನ್ನೇನು ವ್ಯತಿರಿಕ್ತ ಅಂತಲ್ಲ, ಅವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಬರೆದು ಬಿಟ್ಟಿದ್ದಾರೆ ಅಷ್ಟೇ. ಅಥವಾ ಒಂದು ಸಂಪ್ರದಾಯಕ್ಕೆ ಅನುಗುಣವಾಗಿ ಬರೆದಿದ್ದಾರೆ, ಒಂದು ಇನ್ನೊಂದು ಏನು ಮಾಡಿದ್ದಾರೆ, ಅವರವರ ಬುದ್ಧಿಗೆ ಅನುಸಾರವಾಗಿ, ಅವರವರ ಬುದ್ಧಿ, ಅವರೇನು ಮಹಾಬುದ್ಧಿವಂತರು, ಪ್ರಚಂಡರು, ಹೌದಾನೆ? ಅವರವರ ಬುದ್ಧಿ ಹೇಗೆ ವ್ಯಾಪಾರ ಮಾಡುತ್ತೋ ಅದಕ್ಕೆ ಅನುಸಾರವಾಗಿ ಕೆಲವು ಕಡೆ ಅರ್ಥ ಮಾಡಿದ್ದಾರೆ. ಹಾಗೆ ನಾವು ಅರ್ಥ ಮಾಡಬಾರದು. ಅದಕ್ಕೇನು ಮಾಡಬೇಕು? ಉಪನಿಷದ್ ವಾಕ್ಯಗಳಿಗೆ ಹೇಗೆ ಅರ್ಥವೋ ಹಾಗೆ ಅರ್ಥ ಮಾಡಬೇಕು. ಅಲ್ಲ ಸ್ವಾಮಿ, ಉಪನಿಷದ್ ವಾಕ್ಯ ಅರ್ಥ ನಮಗೆ ಆಗ್ಬಿಟ್ಟಿದ್ದಿದ್ರೆ ಈ ವ್ಯಾಖ್ಯಾನಗಳಲ್ಲಿ ಯಾಕೆ ಬೇಕು? ಆಗೋದಲ್ಲ ನಮಗೆ, ಏನು ಮಾಡೋದು ಅಂದರೆ ಅದಕ್ಕೋಸ್ಕರನೇ ಶಂಕರ ಭಗವತ್ ಪೂಜ್ಯಪಾದರು ಅವತರಿಸಿ, ನೋಡಿ ಈ ವೇದಾಂತ ವಾಕ್ಯಗಳಿಗೆ ಅರ್ಥ ಇದು ಅರ್ಥ ಅಂತ ಹೇಳಿ, ಹೀಗೆ ಏನು ವೇದಾಂತ ವಾಕ್ಯಗಳನ್ನು ಹೀಗೆ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಏನಾಗುತ್ತೆ, ನಮಗೆ ವೇದಾಂತ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಈ ಒಂದು ಬ್ರಹ್ಮತತ್ವ ಎಂಬತಕ್ಕಂಥ ತತ್ವದ ಅರಿವು ನಮಗಾಗುತ್ತೆ. ಹೀಗೆ ಅರ್ಥ ಮಾಡಿಕೊಂಡಾಗ ಮಾತ್ರ ವೇದಾಂತ ವಾಕ್ಯಗಳನ್ನು ವಿಚಾರಣೆ ಮಾಡಬೇಕು. ಹೇಗೆ ಮಾಡಬೇಕು? ಈ ಕ್ರಮದಲ್ಲಿ ಮಾಡಬೇಕು. ವೇದಾಂತ ಶಾಸ್ತ್ರಕ್ಕೆ ಹೇಗೆ ಸಂಪ್ರದಾಯ ಅದು ಮಾಡಬೇಕು. ವಾಕ್ಯಾರ್ಥ ವಿಚಾರಣಾಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವಗತಿ ನ ಅನುಮಾನಾದಿ ಪ್ರಮಾಣಾಂತರ ನಿರ್ವೃತ್ತ. ಮೊಟ್ಟ ಮೊದಲು ಹೇಳಿಬಿಟ್ಟಿದ್ದಾರೆ, ಹೌದು ತಾನೆ? ಜನ್ಮಾದ್ಯಸ್ಯ ಯತಃ ಅಲ್ಲಿ ಪ್ರಾರಂಭ ಮಾಡ್ಕೊಂಡು ವಿಚಾರ ಮಾಡ್ತಾ ಏನು ಮಾಡಿದ್ದಾರೆ?
ವಾಕ್ಯಾರ್ಥ ವಿಚಾರಣಾಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವತಿ. ಈ ನಿರ್ವೃತ್ತ ಅಂತಕ್ಕಂಥ ಹೇಗಿರಬೇಕು ಅಂದ್ರೇನು? ಸಂಪ್ರದಾಯಾನುಸಾರೇಣ, ಸಂಪ್ರದಾಯಕ್ಕೆ ಅನುಗುಣವಾಗಿ ಇರಬೇಕದು ಅಷ್ಟೇ. ಯಾವ ಸಂಪ್ರದಾಯ? ವೇದಾಂತ ಸಂಪ್ರದಾಯ ಅಷ್ಟೇ. ಯಾಕೆ? ನಾವು ವೇದಾಂತ ಸಂಪ್ರದಾಯ ಓದ್ತಾ ಇರ್ತಕ್ಕಂಥ, ಬ್ರಹ್ಮ ಇರ್ತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ವೇದಾಂತ ಸಂಪ್ರದಾಯ, ಅದನ್ನು ಓದ್ತಾ ಇದೆ. ಬ್ರಹ್ಮವನ್ನು ತರ್ಕಶಾಸ್ತ್ರದಲ್ಲಿ ನಿರ್ಧಾರ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಇದೇ ಬ್ರಹ್ಮ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಆದರೆ ಅವರು ಅಲ್ಲೇನು ಮಾಡಿದ್ದಾರೆ? ಅವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಾಡಿದ್ದಾರೆ. ಅದೇನು? ಲಕ್ಷಣ ಪ್ರಮಾಣಕ್ಕೆ ಸಂಪ್ರದಾಯ. ಹೀಗಾಗಿ ಅಲ್ಲಿ ಅದು ಸರಿ ಹೋಗೋದಿಲ್ಲ ಇದು ಅಂತ ಹೇಳಿಬಿಟ್ಟು ಈ ಒಂದು ವೇದಾಂತ ಪರಿಭಾಷಾ ಎನ್ನುವ ಗ್ರಂಥವನ್ನು ಸ್ವಾಮಿಗಳು ರಚನೆ ಮಾಡಿದ್ದಾರೆ. ಇದರಲ್ಲಿ ಅವರ ಒಂದು ವಿಚಾರ ಲಹರಿ ಹೇಗೆ ಇದೆ ಅಂತಕ್ಕಂಥದ್ದು ಆ ಗ್ರಂಥ ಓದೇ ನಾವು ತಿಳಿಬೇಕು. ಅಲ್ಲಲ್ಲಿ ಏನು ಮಾಡಬಹುದು ನಾವು? ಈ ಒಂದು ಇನ್ನೊಂದು ಪರಿಭಾಷೆ ಇದೆ ಧರ್ಮರಾಜಧ್ವರೀಂದ್ರ, ಅವನು ಏನು ಹೇಳಿದ್ದಾನೆ ಮತ್ತು ಅದು ಇಲ್ಲಿ ಹೇಗೆ ಹೊಂದುತ್ತೆ, ಅದೇ ನಾವೇನು ತಳ್ಳಿ ಹಾಕಬೇಕಾದಿಲ್ಲ, ಅದು ಕೂಡ ಸರಿಯೇ. ಯಾವ ಭಾಗದಲ್ಲಿ ಸರಿಯಾಗಿದೆ, ಯಾವ ಭಾಗದಲ್ಲಿ ಸರಿ ಇಲ್ಲ, ಯಾವ ಪದಕ್ಕೆ ಅರ್ಥ ಹೀಗೆ ಮಾಡಬೇಕು, ಯಾವ ಪದಕ್ಕೆ ಅರ್ಥ ಇದು ಸರಿಯಾಗಿದೆ ಅಂತಕ್ಕಂಥದ್ದು ವಿಚಾರ ಮಾಡಿ ನಾವು ನೋಡಿದಾಗ ಇದು ನಮಗೆ ಚೆನ್ನಾಗಿ ಬ್ರಹ್ಮತತ್ವ ನಿರ್ಧಾರ ಆಗುತ್ತೆ. ಆ ಕೆಲಸವನ್ನು ಮಾಡಿರ್ತಕ್ಕಂಥವರು ನಮ್ಮ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರು. ಈ ಥರ ಕೆಲಸ ಯಾರು ಮಾಡಿಲ್ಲ ಅಲ್ವಾ? ಇದನ್ನು ನಾವು ಈ ವೇದಾಂತ ಪರಿಭಾಷಾ ಅನ್ನುವ ಗ್ರಂಥವನ್ನು ಆ ಗ್ರಂಥದ ಒಂದು ಭಾಗ ಮುಂದಿನ ಭಾಗದಲ್ಲಿ ಪ್ರಾರಂಭ ಮಾಡಿಬಿಡೋಣ. ಅದನ್ನ ಅಲ್ಲಿಂದ ಪ್ರಾರಂಭಿಸೋಣ. ಮಧ್ಯೆ ಮಧ್ಯೆ ಈ ಒಂದು ಬೇರೆ ಇರತಕ್ಕಂಥ ಒಂದು ಕೆಲವು ವಿಚಾರ ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಒಟ್ಟಲ್ಲಿ ಸ್ವಾಮಿಪಾದರ ಅನುಗ್ರಹದಿಂದಲೇ ಎಲ್ಲ ನಡಿಬೇಕಾಗಿದೆ, ನಡೆಯುತ್ತೆ ಅಂತ ನಂಬಿ ಈ ಮುಂದಿನ ಭಾಗದಲ್ಲಿ ಗ್ರಂಥವನ್ನು ಪ್ರಾರಂಭ ಮಾಡಿಬಿಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.